ಅಮೆರಿಕಾದ ಕನ್ನಡಿಗರಿಗೆ ನಮಸ್ಕಾರ. ನಾನು ಮಾನಸ ಪ್ರಸಾದ್. ನಿಮ್ಮ ನಗರದ ಸುದ್ದಿಗಳನ್ನು ನಿಮ್ಮ ಭಾಷೆಯಲ್ಲಿ ತರುವ ನಮ್ಮ ಟೊರೊಂಟೊ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಇದು ಉತ್ತರ ಅಮೆರಿಕಾದ ಸುದ್ದಿಗಳನ್ನು, ಸಮಾಜದ ಪ್ರಮುಖ ಘಟನೆಗಳನ್ನು ಮತ್ತು ಕನ್ನಡ ಸಮುದಾಯದ ವಿಶೇಷ ಕಾರ್ಯಕ್ರಮಗಳನ್ನು ನಿಮಗೆ ತಲುಪಿಸುವ ಹೊಸ ಮಾಧ್ಯಮ. ಕೆನಡಾ ದೇಶದ ರಾಜಧಾನಿ ಒಟಾವಾ ನಗರದ ಸಮೀಪ ಜುಲೈ 20ರಂದು ಸಮ್ಮರ್ ಪಿಕ್ನಿಕ್ ನಡೆಯಿತು. ಕನ್ನಡ ಸಂಘ ಒಟಾವಾರವರು ಆಯೋಜಿಸಿದ್ದ ಈ ಕಾರ್ಯಕ್ರಮದಲ್ಲಿ ನೂರಾರು ಕನ್ನಡಿಗರು ಭಾಗವಹಿಸಿ ಸಂಭ್ರಮಿಸಿದರು. ಲೇಕ್ ಲೀಮಿ ಪಾರ್ಕ್ ಘಟನೋದಲ್ಲಿ ಈ ಪಿಕ್ನಿಕ್ ನಡೆದಿದ್ದು, ಸದಸ್ಯರು ವಾಲಿಬಾಲ್, ಅಂತ್ಯಾಕ್ಷರಿ, ದಂಶರಥ್ ಮತ್ತು ಮಕ್ಕಳು ಚಿತ್ರಕಲೆ ಹಾಗೂ ಇನ್ನಿತರ ಚಟುವಟಿಕೆಯಲ್ಲಿ ಪಾಲ್ಗೊಂಡು ಆನಂದಿಸಿದರು. ಚಾಯ್ಸ್ ಇಂಡಿಯಾ ರೆಸ್ಟೋರೆಂಟ್ ರವರು ಭೋಜನದ ವ್ಯವಸ್ಥೆ ಏರ್ಪಡಿಸಿದ್ದರು. ಬಂಟ್ಸ್ ಕೆನಡಾ ಸಂಘವು ತಮ್ಮ ವಾರ್ಷಿಕ ಪಿಕ್ನಿಕ್ ಅನ್ನು ಜುಲೈ 20ರಂದು ಆಯೋಜಿಸಿತು. ಇದು ಗ್ರೇಟರ್ ಟೊರೊಂಟೊ ಏರಿಯಾದಾದ್ಯಂತ 200ಕ್ಕೂ ಹೆಚ್ಚು ಬಂಟ್ಸ್ ಮತ್ತು ಸಹ ಮಂಗಳೂರಿಗರನ್ನು ಸೆಳೆಯಿತು. ಹ್ಯಾಮಿಲ್ಟನ್ನ ಕ್ರಿಸ್ಟಿ ಲೇಕ್ ಕನ್ಸರ್ವೇಷನ್ ಏರಿಯಾದಲ್ಲಿ ಆಚರಿಸಲಾದ ಈ ಕಾರ್ಯಕ್ರಮ ಸಮುದಾಯದ ಮನೋಭಾವ, ಸಾಂಸ್ಕೃತಿಕ ಪರಂಪರೆ ಮತ್ತು ಸಂಪೂರ್ಣ ವಿನೋದದ ರೋಮಾಂಚಕ ಪ್ರದರ್ಶನವಾಗಿತ್ತು. ಜುಲೈ 27 ಮತ್ತು 28ರಂದು ವಾಟರ್ಲೂ ಪಾರ್ಕ್ನಲ್ಲಿ ಸೌತ್ ಏಷ್ಯನ್ ಫ್ಯಾಮಿಲಿ ಸ್ಪೋರ್ಟ್ಸ್ ಡೇ ಕ್ರೀಡಾಕೂಟವು ನಡೆಯಿತು. ಈ ಕ್ರೀಡಾಕೂಟದಲ್ಲಿ ಗ್ರ್ಯಾಂಡ್ ರಿವರ್ ಕನ್ನಡಿಗರು ಸೇರಿದಂತೆ ಮರಾಠಿ, ಮಲಯಾಳಿ, ರಾಜಸ್ಥಾನಿ, ಬಂಗಾಲಿ ಹಾಗೂ ತಮಿಳು ಸಂಘದ ಸದಸ್ಯರು ಅನೇಕ ಆಟಗಳಲ್ಲಿ ಭಾಗವಹಿಸಿ ವೈವಿಧ್ಯತೆಯಲ್ಲಿ ಏಕತೆಯನ್ನು ಮೆರೆದರು. ಪುರುಷರು ಹಾಗೂ ಮಹಿಳೆಯರಿಗೆ ಪ್ರತ್ಯೇಕವಾಗಿ ಕ್ರಿಕೆಟ್, ಥ್ರೋಬಾಲ್ ಮತ್ತು ಖೋ ಪಂದ್ಯಗಳನ್ನು ಏರ್ಪಡಿಸಲಾಗಿತ್ತು. ಮಕ್ಕಳು ಸಹ ಅನೇಕ ಚಟುವಟಿಕೆಯಲ್ಲಿ ಹುಮ್ಮಸ್ಸಿನಿಂದ ಪಾಲ್ಗೊಂಡರು. ಕಣ್ಣಿನ ಆರೋಗ್ಯ ಕ್ಷೇತ್ರದಲ್ಲಿ ವಿಶೇಷ ಸೇವೆ ಸಲ್ಲಿಸುತ್ತಿರುವ ಶ್ರೀ ಪ್ರಶಾಂತ್ ಎಸ್.ಬಿ. ರವರಿಗೆ ಗೌರವ ಸಲ್ಲಿಸಲು ಕನ್ನಡಿಗರಾದ ಶ್ರೀ ಹರೀಶ್ ರಾವ್ ರವರು ಮೀಟ್ ಅಂಡ್ ಗ್ರೀಟ್ ಎಂಬ ವಿಭಿನ್ನ ಕಾರ್ಯಕ್ರಮವೊಂದನ್ನು ಹಮ್ಮಿಕೊಂಡಿದ್ದರು. ಮಿಸಿಸಾಗ ನಗರದ ಉಡುಪಿ ಮಡ್ರಾಸ್ ಕೆಫೆ ರೆಸ್ಟೋರೆಂಟ್ನಲ್ಲಿ ಜುಲೈ 22ರಂದು ನಡೆದ ಈ ಕಾರ್ಯಕ್ರಮದಲ್ಲಿ ಪ್ರಶಾಂತ್ ರವರು ಕಣ್ಣಿನ ಆರೈಕೆಯ ಬಗ್ಗೆ ವಿಸ್ತೃತ ಮಾಹಿತಿ ನೀಡಿದರು. ಶ್ರೀ ಪ್ರಶಾಂತ್ ರವರು ಬೆಂಗಳೂರಿನ ರಾಮಮೂರ್ತಿ ನಗರದ ನಯೋನಿಕಾ ಐ ಕೇರ್ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕರು ಮತ್ತು ಅಧ್ಯಕ್ಷರು ಸಹ ಆಗಿದ್ದಾರೆ. ಟೊರೊಂಟೊದ ಕನ್ನಡಿಗರಲ್ಲಿ ಚಿರಪರಿಚಿತರಾದ ಮೀರಾ ಜಯರಾಮ್ ರವರು ಜುಲೈ 19ರಂದು ಇಹಲೋಕವನ್ನು ತ್ಯಜಿಸಿದ್ದಾರೆ. ಬಾಯಿಯ ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಅವರು ಬಹಳಷ್ಟು ಹೋರಾಡಿದರಾದರೂ ಚಿಕಿತ್ಸೆ ಫಲಕಾರಿಯಾಗದೆ ನಿಧನ ಹೊಂದಿದ್ದಾರೆ. ಆಕೆಯ ದಯೆ ಮತ್ತು ಪ್ರೀತಿಯು ಟೊರೊಂಟೊ, ಬೆಂಗಳೂರು ಅಷ್ಟೇ ಅಲ್ಲದೆ ಅದರಾಚೆ ಅಸಂಖ್ಯಾತ ವ್ಯಕ್ತಿಗಳನ್ನು ಮುಟ್ಟಿದ್ದು, ನಾವು ನಮ್ಮ ಜೀವನದಲ್ಲಿ ಒಂದು ಆಶಾಕಿರಣವನ್ನು ಕಳೆದುಕೊಂಡಿದ್ದೇವೆ ಎಂದು ಕುಟುಂಬದವರು ಹೇಳಿದ್ದಾರೆ. ಆಸ್ಟ್ರೇಲಿಯಾ ದೇಶದ ಕ್ವೀನ್ಸ್ಲ್ಯಾಂಡ್ ರಾಜ್ಯದ ಕೇರನ್ಸ್ ನಗರದಲ್ಲಿ ಜುಲೈ 14ರಂದು 7 ಕೇರನ್ಸ್ ಮ್ಯಾರಥಾನ್ ಸ್ಪರ್ಧೆಯು ಏರ್ಪಟ್ಟಿತ್ತು. ಪ್ರಪಂಚದ 23 ದೇಶಗಳಿಂದ 3500ಕ್ಕೂ ಹೆಚ್ಚು ಅಧಿಕ ಓಟಗಾರರು ಇದರಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ವಿಶೇಷವಾಗಿ ಕೆನರಾ ವರ್ಲ್ಡ್ ಫೌಂಡೇಶನ್ನ ನಿರ್ದೇಶಕಿಯಾದ ನ್ಯಾನ್ಸಿ ಮೆಂಡೆಸ್ ಸೇರಿದಂತೆ 12 ಓಟಗಾರರು ಕೆನಡಾ ದೇಶದ ಪರ ಹಾಜರಿದ್ದರು. ಉತ್ತರ ಅಮೆರಿಕಾದ ಅತಿದೊಡ್ಡ ಆಹಾರ ಮೇಳ ಟೇಸ್ಟ್ ಆಫ್ ಇಂಡಿಯಾ ಟೊರೊಂಟೊದಲ್ಲಿ ನಡೆಯಿತು. ಆಗಸ್ಟ್ 3 ಹಾಗೂ 4ರಂದು ನೇಥನ್ ಫಿಲಿಪ್ ಸ್ಕ್ವೇರ್ನಲ್ಲಿ ನಡೆದ ಈ ಮೇಳದಲ್ಲಿ ಸಾವಿರಾರು ಭಾರತೀಯರು ಪಾಲ್ಗೊಂಡಿದ್ದರು. ಇಲ್ಲಿ ಮೊಟ್ಟಮೊದಲ ಬಾರಿಗೆ ಭಾರತದ ಪ್ರಖ್ಯಾತ ಸ್ಮಾರಕಗಳ ಲೈಫ್ ಸೈಜ್ ಪ್ರತಿಕೃತಿಯ ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು. ಇದರೊಂದಿಗೆ ಆಹಾರ, ಉಡುಪುಗಳು, ಆಭರಣಗಳು ಹಾಗೂ ಕರಕುಶಲ ಮಳಿಗೆಗಳು, ಸಂಗೀತ, ನೃತ್ಯದ ನೇರ ಪ್ರದರ್ಶನಗಳು ನಡೆದವು. ಆಲ್ಬರ್ಟಾದ ಜಾಸ್ಪರ್ ನಗರದಲ್ಲಿ ವೈಲ್ಡ್ ಫೈರ್ ಕಾಣಿಸಿಕೊಂಡಿದ್ದು, 117 ವರ್ಷಗಳ ಇತಿಹಾಸದಲ್ಲಿ ಇದು ಅತಿದೊಡ್ಡ ಕಾಡ್ಗಿಚ್ಚು ಎಂದು ಭಾವಿಸಲಾಗಿದೆ. ಮಿಂಚಿನ ಹೊಡೆತದಿಂದಾಗಿ ಶುರುವಾದ ಈ ಬೆಂಕಿಯು ಉಷ್ಣದ ತಾಪಮಾನ ಹೆಚ್ಚಾದ ಕಾರಣ ನಿಯಂತ್ರಣ ತಪ್ಪಿ ಸುಮಾರು 39,000 ಹೆಕ್ಟೇರ್ ಪ್ರದೇಶವನ್ನು ಆವರಿಸಿದೆ ಹಾಗೂ ಅಧಿಕಾರಿಗಳು ಬೆಂಕಿ ನಿಂದಿಸಲು ಸತತ ಪ್ರಯತ್ನ ಪಡುತ್ತಿದ್ದಾರೆ. ಸಾರ್ವಜನಿಕರು ತುರ್ತು ಪರಿಸ್ಥಿತಿಯಲ್ಲಿ ಇವ್ಯಾಕ್ಯುಯೇಷನ್ಗೆ ಸಿದ್ಧರಾಗುವಂತೆ ತಿಳಿಸಲಾಗಿದೆ.
2024ರ ಬೇಸಿಗೆ ಒಲಿಂಪಿಕ್ಸ್ ಪ್ಯಾರಿಸ್ನಲ್ಲಿ ಜುಲೈ 26ರಿಂದ ಆರಂಭಗೊಂಡಿದೆ. ಪ್ಯಾರಿಸ್ನಾದ್ಯಂತ ನಡೆದ ಉದ್ಘಾಟನಾ ಸಮಾರಂಭವು ಆತಿಥೇಯ ದೇಶ ಮತ್ತು ನಗರದ ಸಂಸ್ಕೃತಿಯನ್ನು ಪ್ರದರ್ಶಿಸುವ ಕಲಾತ್ಮಕ ಕಾರ್ಯಕ್ರಮ, ಕ್ರೀಡಾಪಟುಗಳ ಮೆರವಣಿಗೆ ಮತ್ತು ಒಲಿಂಪಿಕ್ಸ್ ಕಾಲ್ಡ್ರಾನ್ ಅನ್ನು ಬೆಳಗಿಸುವುದು ಮುಂತಾದ ಚಟುವಟಿಕೆಗಳನ್ನು ಒಳಗೊಂಡಿತ್ತು. ಆಧುನಿಕ ಒಲಿಂಪಿಕ್ಸ್ ಇತಿಹಾಸದಲ್ಲಿ ಮೊದಲ ಬಾರಿಗೆ ಕ್ರೀಡಾಂಗಣದ ಹೊರಗೆ ನಡೆದ ಉದ್ಘಾಟನಾ ಸಮಾರಂಭ ಇದಾಗಿದ್ದು, ಸೀನ್ ನದಿಯ ಉದ್ದಕ್ಕೂ ದೋಣಿಯ ಮೂಲಕ ಕ್ರೀಡಾಪಟುಗಳ ಮೆರವಣಿಗೆ ನಡೆಯಿತು. ಭಾರತವು 1 ಸಿಲ್ವರ್ ಹಾಗೂ 5 ಕಂಚಿನ ಪದಕಗಳನ್ನು ಗೆದ್ದಿದ್ದು, ಮನು ಭಾಕರ್ ಅವರು ಒಲಿಂಪಿಕ್ಸ್ ಇತಿಹಾಸದಲ್ಲೇ ಭಾರತಕ್ಕೆ ಒಂದೇ ಆವೃತ್ತಿಯಲ್ಲಿ 2 ಪದಕ ಗೆದ್ದ ಮೊದಲ ಭಾರತೀಯ ಮಹಿಳೆ ಎಂದು ಸಾಧನೆ ಮಾಡಿದ್ದಾರೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ರವರು ಜುಲೈ 23ರಂದು ಮೋದಿ 3.0 ಸರ್ಕಾರದ ಮೊದಲ ಕೇಂದ್ರ ಬಜೆಟ್ ಅನ್ನು ಮಂಡಿಸಿದರು. ಇದು ಲೋಕಸಭಾ ಚುನಾವಣೆಯ ನಂತರದ ಹೊಸ ಸಮ್ಮಿಶ್ರ ಯುಗದ ಅಡಿಯಲ್ಲಿ ರಾಜಕೀಯ ಆದ್ಯತೆಗಳಲ್ಲಿ ಬದಲಾವಣೆಯನ್ನು ಸೂಚಿಸುತ್ತಿದೆ. ಆದಾಗ್ಯೂ, ಸರ್ಕಾರದ ಲಾಂಗ್ ಅಂಡ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಗಳ ಮೇಲೆ ತೆರಿಗೆಯಲ್ಲಿ ಹೆಚ್ಚಳದ ಘೋಷಣೆ ಹೂಡಿಕೆದಾರರಿಗೆ ಅಸಮಾಧಾನ ಉಂಟುಮಾಡಿದೆ. ಏತನ್ಮಧ್ಯೆ ಆರ್ಬಿಐ ಸರ್ಕಾರಕ್ಕೆ 2.11 ಲಕ್ಷ ಕೋಟಿ ರೂಪಾಯಿಗಳ ಲಾಭಾಂಶವು ಸೀತಾರಾಮನ್ಗೆ ಚಂದ್ರಬಾಬು ನಾಯ್ಡು ಅವರ ಟಿಡಿಪಿ ಮತ್ತು ನಿತೀಶ್ ಕುಮಾರ್ ರವರ ಜೆಡಿಯುನಂತಹ ಮಿತ್ರ ಪಕ್ಷಗಳ ಆಂಧ್ರಪ್ರದೇಶ ಮತ್ತು ಬಿಹಾರಕ್ಕೆ ತಮ್ಮ ಇಚ್ಛೆಯ ಪಟ್ಟಿಗೆ ಅವಕಾಶ ಕಲ್ಪಿಸಲು ಸಹಾಯ ಮಾಡಿತು. ಐಆರ್ಸಿಸಿಯು ಫೆಡರಲ್ ಇಮಿಗ್ರೇಷನ್ ಪ್ರೋಗ್ರಾಮ್ಸ್ಗೆ ಟಿಯರ್ ಕೋಡ್ಸ್ 4 ಮತ್ತು 5 ಸೇರಿಸುವ ಸಲುವಾಗಿ ಇಮಿಗ್ರೇಷನ್ ರೆಫ್ಯೂಜಿ ಪ್ರೋಗ್ರಾಂ ಆಕ್ಟ್ಗೆ ತಿದ್ದುಪಡಿಯನ್ನು ತರಲು ತಯಾರಿ ನಡೆಸುತ್ತಿದೆ. ಇದರ ಅನ್ವಯ ಟಿಯರ್ 4 ಮತ್ತು 5 ಉದ್ಯೋಗಗಳಲ್ಲಿ ಕೆನಡಾದ ಕೆಲಸ ಅನುಭವ ಹೊಂದಿರುವ ವಿದೇಶಿ ಪ್ರಜೆಗಳಿಗೆ ಪಿಆರ್ಗೆ ಪರಿವರ್ತನೆಯಾಗುವ ಅವಕಾಶಗಳು ಸುಧಾರಿಸುವ ನಿರೀಕ್ಷೆಯಿದೆ. ಕೆನಡಾವು ಟೆಂಪರರಿ ಇಮಿಗ್ರೇಷನ್ನ ಮೇಲೆ ಹೆಚ್ಚು ಕಠಿಣ ನಿಯಮಗಳನ್ನು ಪರಿಚಯಿಸುವ ನಿರೀಕ್ಷೆ ಇದ್ದು, ತಾತ್ಕಾಲಿಕ ನಿವಾಸಿಗಳ ಸಂಖ್ಯೆಯನ್ನು ಗಣನೀಯವಾಗಿ ಕಡಿತಗೊಳಿಸುವ ಗುರಿಯನ್ನು ಸರ್ಕಾರ ಹೊಂದಿದೆ. ಐಆರ್ಸಿಸಿ ಮಿನಿಸ್ಟರ್ ಮಾರ್ಕ್ಸ್ ಮಿಲ್ಲರ್ ಯಾವುದೇ ವಿವರಗಳನ್ನು ನೀಡದಿದ್ದರೂ, ಪೋಸ್ಟ್ ಗ್ರಾಜ್ಯುಯೇಷನ್ ವರ್ಕ್ ಪರ್ಮಿಟ್ಗಳು ಜಾರಿಗೊಳಿಸುವಿಕೆಗೆ ಈ ಬದಲಾವಣೆಗಳು ಬರುವ ಸಾಧ್ಯತೆ ಇದೆ ಎಂದಿದ್ದಾರೆ. ಸಿಇಸಿಯ ಎಕ್ಸ್ಪ್ರೆಸ್ ಎಂಟ್ರಿ ಡ್ರಾನಲ್ಲಿ 5,000 ಐಟಿಎಗಳು ಜಾರಿಗೊಂಡಿದ್ದು, 2024ನೇ ಸಾಲಿನ 2ನೇ ದೊಡ್ಡ ಡ್ರಾ ಇದಾಗಿದೆ. 510 ಕಟ್ ಆಫ್ ಸ್ಕೋರ್ನೊಂದಿಗೆ ನಡೆದ ಈ ಡ್ರಾ ಆಕಾಂಕ್ಷಿಗಳಲ್ಲಿ ಭರವಸೆ ಮೂಡಿಸಿದೆ. ಪರಂವಾ ಸ್ಟುಡಿಯೋಸ್ ಸಹ ನಿರ್ಮಾಣದ ಏಕಂ ಎಂಬ ಕನ್ನಡ ವೆಬ್ ಸೀರೀಸ್ ಜುಲೈ 13ರಂದು ತೆರೆ ಕಂಡಿದೆ. ಸಂದೀಪ್ ಪಿಎಸ್ ಹಾಗೂ ಸುಮಂತ್ ಭಟ್ ರವರು ರಚಿಸಿರುವ ಈ ವೆಬ್ ಸರಣಿಯಲ್ಲಿ ಅನೇಕ ಕನ್ನಡದ ಹೆಸರಾಂತ ನಟ-ನಟಿಯರು ಅಭಿನಯಿಸಿದ್ದಾರೆ. 7 ಸಂಚಿಕೆಗಳಲ್ಲಿ ಪ್ರಸಾರವಾಗುವ ಏಕಂ ಸರಣಿಯನ್ನು ekam-the-series.comನಲ್ಲಿ ವೀಕ್ಷಿಸಬಹುದು. ರಾಜ್ ಬಿ ಶೆಟ್ಟಿ ನಟಿಸಿರುವ ರೂಪಾಂತರ ಎಂಬ ಕನ್ನಡ ಚಿತ್ರ ಜುಲೈ 26ರಂದು ತೆರೆ ಕಂಡಿದೆ. 4 ಸಣ್ಣ ಕಥೆಗಳನ್ನುಳ್ಳ ಈ ಚಿತ್ರಕ್ಕೆ ಸಿನಿ ಪ್ರಿಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕನ್ನಡ ಸಂಘ ಟೊರೊಂಟೊದ ಸುವರ್ಣ ಮಹೋತ್ಸವವು ಸೆಪ್ಟೆಂಬರ್ 14ರಂದು ನಡೆಯಲಿದ್ದು, ಹಲವಾರು ವಿಶೇಷ ಕಾರ್ಯಕ್ರಮಗಳು ಜನರನ್ನು ರಂಜಿಸಲು ಸಿದ್ಧವಾಗಿದೆ. ಯಕ್ಷಮಿತ್ರ ಯಕ್ಷಗಾನ ತಂಡದ ವತಿಯಿಂದ ಜಾಂಬವತಿ ಕಲ್ಯಾಣ ಸೇರಿದಂತೆ 10 ಹಲವು ಸಂಗೀತ, ನಾಟಕ, ನೃತ್ಯ ಪ್ರದರ್ಶನಗಳು ನಡೆಯಲಿವೆ. ಪನೋರಮಾ ಇಂಡಿಯಾರ ವತಿಯಿಂದ ಆಗಸ್ಟ್ 18ರಂದು ಟೊರೊಂಟೊ ನಗರದ ನೇಥನ್ ಫಿಲಿಪ್ ಸ್ಕ್ವೇರ್ ಸಭಾಂಗಣದಲ್ಲಿ ಭಾರತೀಯ ದಿನಾಚರಣೆ ಸಂಭವಿಸಿತು. ಭಾರತೀಯರೆಲ್ಲರೂ ಸೇರಿ ಆಚರಿಸುವ ಈ ಹಬ್ಬಕ್ಕೆ ಸಾವಿರಾರು ಜನರು ಆಗಮಿಸಿದ್ದರು. ಕಾರ್ಯಕ್ರಮದಲ್ಲಿ ದೇಶಭಕ್ತಿ ಹಾಗೂ ಸಾಂಸ್ಕೃತಿಕ ಪ್ರದರ್ಶನಗಳ ಜೊತೆಗೆ ಗ್ರ್ಯಾಂಡ್ ಪರೇಡ್ ಕೂಡ ನಡೆಯಿತು. ನಾನು ಮಾನಸ ಪ್ರಸಾದ್. ಉತ್ತರ ಅಮೆರಿಕಾದ ತಾಜಾ ಸುದ್ದಿಗಳಿಗಾಗಿ ನಮ್ಮ ಟೊರೊಂಟೊ ನ್ಯೂಸ್ ಚಾನೆಲ್ ಅನ್ನು ಫಾಲೋ ಮಾಡಿ. ಧನ್ಯವಾದಗಳು.